ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ದಿವ್ಯಾ ಟಿವಿ, ಶ್ರೀ ಸಿದ್ದರಾಮೇಶ್ವರ ಪ್ರೌಢಶಾಲೆ ಚಿಕ್ಕಜಾಜರು. ವಿದ್ಯಾರ್ಥಿಗಳೇ, ಇಂದಿನ ಆನ್ಲೈನ್ ತರಗತಿಯಲ್ಲಿ ನಾವು 8ನೇ ತರಗತಿಯ 2ನೇ ಅಧ್ಯಾಯವಾದ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಚರ್ಚಿಸೋಣ. ಈಗಾಗಲೇ ಕಳೆದ 2 ಅವಧಿಗಳಲ್ಲಿ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಾ ಬಂದಿದ್ವಿ, ಹೌದಲ್ವಾ? ಮೊದಲನೇ ಅವಧಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು, ವಿವಿಧ ಸಂಖ್ಯಾ ವಿಧಗಳ ಬಗ್ಗೆನೂ ಸಹ ಕಲಿತ್ವಿ. ಅದರ ಜೊತೆಗೆ ಭಾಗಲಬ್ಧ ಸಂಖ್ಯೆಗಳ ಗುಣಗಳು, ಆವೃತ್ತ ಗುಣವನ್ನ ಆ ಮೊದಲನೇ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ, ಹೌದಲ್ವಾ? 2ನೇ ಅವಧಿಯಲ್ಲಿ ಪರಿವರ್ತನೀಯ ಗುಣದ ಬಗ್ಗೆ ಚರ್ಚಿಸ್ತಾ ಹೋದ್ವಿ. ಹಾಗಾದ್ರೆ ಇಂದಿನ ಆನ್ಲೈನ್ ತರಗತಿಯಲ್ಲಿ 0ಯ ಪಾತ್ರ ಮತ್ತು 1ರ ಪಾತ್ರವನ್ನ ನೋಡ್ತಾ ಹೋಗೋಣ. ನೀವೀಗಾಗಲೇ 7ನೇ ತರಗತಿಯಲ್ಲಿ ಪೂರ್ಣಾಂಕಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಅನನ್ಯತಾಂಶ ಅಂತ ನೋಡಿದ್ದೀವಿ. ಅದನ್ನೇ ನಾವಿಲ್ಲಿ ಹೊಸ ಪದದೊಂದಿಗೆ ಕಲಿತಾ ಇದ್ದೀವಿ. ಅದೇ 0ಯ ಪಾತ್ರ ಮತ್ತು 1ರ ಪಾತ್ರ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ 0ಯ ಪಾತ್ರ ಏನೇನು? ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯೊಂದಿಗೆ 0ಯನ್ನ ಕೂಡಿದಾಗ ಬರುವಂತ ಮೊತ್ತ ಏನಾಗಿರುತ್ತೆ? ಅದೇ ಸಂಖ್ಯೆನೇ ಆಗಿರುತ್ತೆ ತಾನೆ. ಅದನ್ನೇ ಸಂಕಲನದ ಅನನ್ಯತಾಂಶ ಅಂತ ಕರೆಯೋದು. ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಯಾವ ಭಾಗಲಬ್ಧ ಸಂಖ್ಯೆಯನ್ನ ಕೂಡಿದಾಗ ನಮಗೆ ಅದೇ ಭಾಗಲಬ್ಧ ಸಂಖ್ಯೆ ಬರುತ್ತೆ ಹೇಳಿ? 0 ಕೂಡ್ಲೇಬೇಕಲ್ವಾ? ಆ 0ಯನ್ನ ಕೂಡಿದಾಗ ಮಾತ್ರ ನಾವೇನ್ ಮಾಡ್ತೀವಿ ಅಂದ್ರೆ ಮೊತ್ತವನ್ನ ಅದೇ ಸಂಖ್ಯೆಯಾಗಿ ಪಡಿತೀವಿ. ಇದು 0ಯ ಪಾತ್ರ ಭಾಗಲಬ್ಧ ಸಂಖ್ಯೆಗಳಲ್ಲಿ. ಈಗ ಒಂದು ಉದಾಹರಣೆಯನ್ನ ತಗೊಂತೀನಿ ವಿದ್ಯಾರ್ಥಿಗಳೇ. 2/9 ಅಂತ ಇದೆ. ನನಗೆ ಮೊತ್ತ 2/9 ಬರಬೇಕು. ಯಾವಾಗ? ಈಗ ನೋಡಿ, 2/9ಕ್ಕೆ 0ಯನ್ನ ಕೂಡಿದಾಗ ಬರುವಂತ ಮೊತ್ತ 2/9 ಆಗಿರುತ್ತೆ. ಗೊತ್ತಾಯ್ತಲ್ಲ? ಇದನ್ನ ಸಾಮಾನ್ಯೀಕರಿಸಿ ಹೇಳೋದಾದ್ರೆ a+0, a ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆಯಾದಾಗ ಆ ಭಾಗಲಬ್ಧ ಸಂಖ್ಯೆಗೆ 0ಯನ್ನ ಕೂಡಿದಾಗ ಬರುವಂತ ಮೊತ್ತ ಅದೇ ಸಂಖ್ಯೆ ಆಗಿರುತ್ತೆ. a+0 = a ಅಥವಾ 0+a ಏನೇ ಆಗಿರುತ್ತೆ. 0ಯೊಂದಿಗೆ ಭಾಗಲಬ್ಧ ಸಂಖ್ಯೆಯನ್ನ ಅಥವಾ ಭಾಗಲಬ್ಧ ಸಂಖ್ಯೆಯೊಂದಿಗೆ 0ಯನ್ನ ಕೂಡಿದಾಗ ಅದೇ ಭಾಗಲಬ್ಧ ಸಂಖ್ಯೆನೆ ಬರುತ್ತೆ. ಇದನ್ನ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ 1ರ ಪಾತ್ರ ಏನು? ಅದನ್ನೇ ನಾವು ಗುಣಾಕಾರದ ಅನನ್ಯತಾಂಶ ಅಂತ ಕರೆಯೋದು. ಅಂದ್ರೆ ಈಗ ಯಾವ ರೀತಿ ಸಂಕಲನ ಮಾಡಿದಾಗ ಅದೇ ಸಂಖ್ಯೆಯನ್ನ ಪಡೆದ್ವಲ್ಲ, 0ಯನ್ನ ಕೂಡಿದಾಗ, ಹಾಗಾದ್ರೆ ಗುಣಾಕಾರ ಮಾಡಿದಾಗ ಬರುವಂತ ಗುಣಲಬ್ಧ ಅದೇ ಸಂಖ್ಯೆ ಆಗಿರ್ಬೇಕು ಅಂದ್ರೆ ಯಾವ ಸಂಖ್ಯೆಯ ಜೊತೆಗೂ ನೀವು ಗುಣಿಸ್ಬೇಕಾಗತ್ತೆ? ಯಾವ ಸಂಖ್ಯೆ ಹೇಳಿ? 1 ತಾನೆ, ಹೌದಲ್ವಾ? ಈಗ 2/9 ಅಂತ ಅದೇ ಉದಾಹರಣೆಯನ್ನೇ ತಗೊಳ್ತೀನಿ. ಈ 2/9 ಮತ್ತೆ ನಮಗೆ ಗುಣಲಬ್ಧವಾಗಿ 2/9 ಬರಬೇಕು ಅಂದ್ರೆ 2/9ನ್ನ ಯಾವ್ದ್ರಿಂದ ಗುಣಿಸ್ಬೇಕು? 1ರಿಂದ ತಾನೆ. 2/9 × 1 = 2/9. ಅಂದ್ರೆ ಇದನ್ನ ಏನ್ ಮಾಡ್ಬೋದು ಅಂದ್ರೆ 1/1 ಅಂತ ಬರೀಬಹುದಲ್ವಾ? 1/1 ಒಂದೇ ತಾನೆ. ಹಾಗಾಗಿ 1/1. ಇದನ್ನು ಸಹ ನಾವು ಸಾಮಾನ್ಯೀಕರಿಸಿ ಬರೆದಾಗ a × 1 = a ಅಥವಾ 1 × a ಏನೇ ಆಗಿರುತ್ತೆ. ಅಲ್ಲಿ a ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ. ಈ ರೀತಿ ನಾವು 0 ಮತ್ತು 1ರ ಪಾತ್ರವನ್ನ ಭಾಗಲಬ್ಧ ಸಂಖ್ಯೆಗಳಲ್ಲಿ ನೋಡಬಹುದು. ಅದನ್ನ ಅನನ್ಯತಾಂಶ ಅಂತಾನೂ ಕರಿತೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ ಏನು? 0. ಅದೇ ಗುಣಾಕಾರದ ಅನನ್ಯತಾಂಶ ಆದ್ರೆ 1. ಗೊತ್ತಾಯ್ತಲ್ಲ? ಹಾಗಾದ್ರೆ ಅನನ್ಯತಾಂಶಗಳನ್ನ ಕಲ್ತ್ವಿ. ಇವುಗಳ ಋಣಾತ್ಮಕಗಳು ಯಾವ ರೀತಿ ಇರುತ್ತೆ ನೋಡೋಣವಾ?
ನಾವು ಅನನ್ಯತಾಂಶದ ಬಗ್ಗೆ ಕಲ್ತ್ವಿ, ಹೌದಲ್ವಾ? ಹಾಗಾದ್ರೆ ಮುಂದಿನ ಅಂಶ ವಿಲೋಮಾಂಶ ಅಥವಾ ಋಣಾತ್ಮಕಗಳು. ಯಾವ ರೀತಿ ಸಂಕಲನ ಮತ್ತೆ ಗುಣಾಕಾರದ ಮೇಲೆ ನೋಡಿದ್ವಲ್ಲ ಅನನ್ಯತಾಂಶವನ್ನ, ಋಣಾತ್ಮಕಗಳನ್ನು ಈ ಎರಡೂ ಕ್ರಿಯೆಗಳ ಮೇಲೆ ನೋಡ್ತಾ ಹೋಗೋಣ. ಋಣಾತ್ಮಕಗಳು ಅಥವಾ ವಿಲೋಮಾಂಶಗಳು ಅಂತ ಕರಿತೇವೆ. ಅಂದ್ರೆ ಯಾವುದೇ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಮತ್ತೊಂದು ಭಾಗಲಬ್ಧ ಸಂಖ್ಯೆ ಇಂದ ಕೂಡಿದಾಗ ನಿಮಗೆ ಬರುವಂತಹ ಮೊತ್ತ 0 ಆಗಿರ್ಬೇಕು. ಯಾವಾಗ 0 ಆಗುತ್ತೆ? ಅದರ ವಿಲೋಮ ಅಂದ್ರೆ ಅದರ ಋಣಾತ್ಮಕವನ್ನ ತಗೊಂಡಾಗ ನಿಮಗೆ ಏನಾಗುತ್ತೆ ಅಂದ್ರೆ ಬರುವಂತಹ ಮೊತ್ತ 0 ಆಗಿರುತ್ತೆ. ಇಲ್ಲಿ ನೋಡಿ 3/5 ಅಂತ ಒಂದು ಭಾಗಲಬ್ಧ ಸಂಖ್ಯೆಯನ್ನ ತಗೊಂಡಿದ್ದೀವಿ. ಈ ಭಾಗಲಬ್ಧ ಸಂಖ್ಯೆಯನ್ನ ಮತ್ತೊಂದು ಭಾಗಲಬ್ಧ ಸಂಖ್ಯೆ ಅಂದರೆ ಇದರ ಋಣಾತ್ಮಕದೊಂದಿಗೆ ಕೂಡಿದಾಗ ನನಗೆ ಬರುವಂತಹ ಮೊತ್ತ 0 ಆಗ್ಬೇಕು. ಯಾವಾಗ 0? ಈಗಾಗಲೇ ನಾನು ಹೇಳಿದೆ, ಋಣಾತ್ಮಕ ಅದರ ವಿಲೋಮಾಂಶ. ಇದರ ವಿಲೋಮಾಂಶ ಏನಾಗುತ್ತೆ? ಈಗಾಗಲೇ ವಿಲೋಮ ಪದಗಳನ್ನ, ವಿರುದ್ಧ ಪದಗಳನ್ನ ಲ್ಯಾಂಗ್ವೇಜಸ್ ಅಲ್ಲಿ ಕಲ್ತಿರ್ತೀರಲ್ವಾ? ಅದೇ ರೀತಿನೇ ಇಲ್ಲೂ ಸಹ ನೋಡಿ ಮಕ್ಕಳ, 3/5 ಒಂದು ಧನ ಭಾಗಲಬ್ಧ ಸಂಖ್ಯೆ ಅಲ್ವಾ? ಇದರ ವಿಲೋಮ ಋಣಾತ್ಮಕ ಬರೀರಿ ಅಂದ್ರೆ ಏನಾಗುತ್ತೆ? ಋಣ ಭಾಗಲಬ್ಧ ಸಂಖ್ಯೆ ಅಂದ್ರೆ -3/5. ಹೌದಾ? ಇಲ್ಲಿ ನೋಡಿ 3/5 ಪ್ಲಸ್ ಇಂಟು ಮೈನಸ್ 3/5 ಛೇದಗಳು ಒಂದೇ ಇದೆ, ಅಂಶಗಳನ್ನ ಕಳೀತೀರಾ, ಕಳೆದಾಗ ವ್ಯತ್ಯಾಸ ಏನ್ ಬರುತ್ತೆ? 0 ಬರುತ್ತೆ ತಾನೆ. 0 / ಎನಿಥಿಂಗ್ ಈಸ್ 0 ತಾನೆ. ಇಲ್ಲೇ ನೋಡಿ +3/5 -3/5 ಡೈರೆಕ್ಟ್ ಆಗಿ ಕ್ಯಾನ್ಸಲ್ ಮಾಡ್ತೀವಿ, ಅವಾಗ ಬರುವಂತ ಮೊತ್ತ ನಿಮ್ಗೆ ಎಷ್ಟಾಗುತ್ತೆ? 0 ಆಗಿರುತ್ತೆ. ಇದನ್ನ ಏನಂತ ಕರಿತೀವಿ ಅಂದ್ರೆ ಋಣಾತ್ಮಕ ಅಥವಾ ಸಂಕಲನದ ವಿಲೋಮಾಂಶ ಅಂತ ಕರಿತೇವೆ. ಯಾವುದೇ ಒಂದು ಕೊಟ್ಟಿರುವಂತಹ ಭಾಗಲಬ್ಧ ಸಂಖ್ಯೆಯ ವಿಲೋಮ ಸಂಖ್ಯೆ ನೀವು ಕಂಡುಹಿಡಿಯೋದು ಸಂಕಲನದ ವಿಲೋಮಾಂಶ. ಇದೇ ರೀತಿ ನೋಡಿ, ಇಲ್ಲಿ 5/4 ಇದೆ. ಇದರ ವಿಲೋಮಾಂಶ ಏನಾಗುತ್ತೆ? -5/4 ಆಯ್ತಾ? ಅದೇ ರೀತಿ -1/2 ಅಂತ ತಗೊಂತೀವಿ. ಇದರ ವಿಲೋಮಾಂಶ ಆದ್ರೆ ಧನ ಸಂಖ್ಯೆ ತಗೋಬೇಕಷ್ಟೇ. -1/2ರ ವಿಲೋಮಾಂಶ +1/2. ಗೊತ್ತಾಯ್ತಲ್ವಾ? ವಿಲೋಮಾಂಶ ಅಂದ್ರೆ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಮತ್ತೊಂದು ಭಾಗಲಬ್ಧ ಸಂಖ್ಯೆಯೊಂದಿಗೆ ಕೂಡಿದಾಗ ಬರುವಂತ ಮೊತ್ತ 0 ಆಗ್ಬೇಕು. ಗೊತ್ತಾಯ್ತಲ್ಲ? ಇಲ್ಲಿ ನೀವು ಕೂಡುವಂತ ಭಾಗಲಬ್ಧ ಸಂಖ್ಯೆ ಯಾವ್ದಾಗಿರುತ್ತೆ ಅಂದ್ರೆ ಅದರ ಋಣಾತ್ಮಕ ಸಂಖ್ಯೆ ಆಗಿರುತ್ತೆ. ಇದನ್ನ ನಾವು ಸಾಮಾನ್ಯೀಕರಿಸಿ ಹೇಳೋದಾದ್ರೆ ಇಲ್ಲಿ ನೋಡಿ, ಎ ಒಂದು ಭಾಗಲಬ್ಧ ಸಂಖ್ಯೆ ಪ್ಲಸ್ ಆಫ್ ಕೂಡ್ಬೇಕು, ಸಂಕಲನ ತಾನೆ, -a ಈಸ್ ಈಕ್ವಲ್ ಟು 0 ಅಥವಾ -a ಪ್ಲಸ್ ಆಫ್ ಎ, ಅವಾಗೂ ಸಹ ಏನಾಗುತ್ತೆ? 0ನೇ ಆಗುತ್ತೆ ತಾನೆ. ಒಂದು ಎ ಅನ್ನೋದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದ್ರೆ ಅದರ ಋಣಾತ್ಮಕ -a ಆಗಿರುತ್ತೆ, ಅಥವಾ -a ಒಂದು ಭಾಗಲಬ್ಧ ಸಂಖ್ಯೆ ಆದಾಗ ಅದರ ಋಣಾತ್ಮಕ +a ಆಗಿರುತ್ತೆ. ಗೊತ್ತಾಯ್ತಲ್ವಾ? ಇದೇ ಅಂಶವನ್ನೇ ನಾನು ಈ ಉದಾಹರಣೆಗಳಲ್ಲಿ ಬಳಸಿದೆ. ಈಗ ಸಂಕಲನದ ವಿಲೋಮಾಂಶ ನೋಡಿದ್ವಿ. ಹಾಗಾದ್ರೆ ಗುಣಾಕಾರದ ವಿಲೋಮಾಂಶ ಏನು? ಗುಣಾಕಾರದ ವಿಲೋಮಾಂಶವನ್ನ ನಾವು ವ್ಯುತ್ಕ್ರಮ, ನೀವಂದ್ರೆ ಈಗ ಕೇಳಿರ್ಬೋದು ಈ ಪದವನ್ನು, ವ್ಯುತ್ಕ್ರಮ ಅನ್ನೋ ಪದದಿಂದ ಕರಿತಾ ಹೋಗ್ತೀವಿ. ಏನು ಇದರ ಅರ್ಥ ಅಂದ್ರೆ ಕೊಟ್ಟಿರುವಂತ ದತ್ತ ಸಂಖ್ಯೆಯ ಅಂಶ ಮತ್ತು ಛೇದಗಳನ್ನ ಅದಲು ಬದಲು ಮಾಡಿದಾಗ ನಿಮಗೆ ಸಿಗುವಂತ ಮತ್ತೊಂದು ಸಂಖ್ಯೆಯನ್ನೇ ದತ್ತ ಸಂಖ್ಯೆಯ ವ್ಯುತ್ಕ್ರಮ ಅಂತ ಕರಿತೀವಿ.
ಅದನ್ನ ಬಳಸಿ ನಾವು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ವಿಲೋಮಾಂಶವನ್ನ ಪಡಿಬಹುದು. ಈ ಭಾಗಲಬ್ಧ ಸಂಖ್ಯೆಗಳ ವಿಲೋಮಾಂಶ ಏನ್ ಹೇಳುತ್ತೆ ಅಂದ್ರೆ, ಯಾವುದೇ ಒಂದು ದತ್ತ ಭಾಗಲಬ್ಧ ಸಂಖ್ಯೆಯನ್ನ ಮತ್ತೊಂದು ಭಾಗಲಬ್ಧ ಸಂಖ್ಯೆಯೊಂದಿಗೆ ಗುಣಿಸಿದಾಗ ಬರುವಂತಹ ಗುಣಲಬ್ಧ ಒಂದಾಗಿರ್ಬೇಕು. ಯಾವಾಗುತ್ತೆ? ಇಲ್ಲಿ ನೋಡಿ, 2/5 ಇದು ಒಂದು ಭಾಗಲಬ್ಧ ಸಂಖ್ಯೆ. ಈ ಭಾಗಲಬ್ಧ ಸಂಖ್ಯೆಯ ಗುಣಾಕಾರದ ವಿಲೋಮಾಂಶ ಅಂದ್ರೆ ನಾವು ಇದನ್ನ ಏನ್ ಮಾಡ್ಬೇಕು? ವ್ಯುತ್ಕ್ರಮ ಮಾಡ್ಬೇಕು ತಾನೆ. ಯಾಕೆ ವ್ಯುತ್ಕ್ರಮ ಮಾಡ್ಬೇಕು ಅಂದ್ರೆ 2/5 ಇದೆ, ಅಂಶದಲ್ಲಿ 2 ಇದೆ, ಛೇದದಲ್ಲಿ 5 ಇದೆ. ಅದರ ವ್ಯುತ್ಕ್ರಮ ಅಂದ್ರೆ ಅವುಗಳನ್ನ ಅದಲು ಬದಲು ಮಾಡಿದಾಗ ಬರುವಂತಹ ಭಾಗಲಬ್ಧ ಸಂಖ್ಯೆ 5/2 ಆಗುತ್ತೆ. ಈಗ ನೋಡಿ, 5 ಒಂದ್ಲೆ 5 ಒಂದ್ಲೆ 2 ಒಂದ್ಲೆ 2 ಒಂದ್ಲೆ ಬರುವಂತ ಗುಣಲಬ್ಧ ಏನಾಯ್ತು? 1. ಗೊತ್ತಾಯ್ತಲ್ಲ? ಹಾಗಾದ್ರೆ 2/5ರ ಗುಣಾಕಾರದ ವಿಲೋಮಾಂಶ ಏನೋ 5/2. ಹಾಗಾದ್ರೆ ಎಲ್ಲಾ ಸಂಖ್ಯೆಗಳ ವಿಲೋಮಾಂಶವನ್ನ ನೀವು ಈಗ ಬರಿಬಹುದಲ್ವಾ? ಬರಿಬಹುದು ತಾನೆ. ಹಾಗಾದ್ರೆ 0 ವಿಲೋಮಾಂಶ ಏನು? 0 ವ್ಯುತ್ಕ್ರಮವನ್ನ ಹೊಂದಿದೆಯಾ? ಇಲ್ಲ ವಿದ್ಯಾರ್ಥಿಗಳೇ, 0ಗೆ ಯಾವುದೇ ವ್ಯುತ್ಕ್ರಮ ಇಲ್ಲ. ನೀವು ಇದನ್ನ ತಿಳಿದಿರ್ಬೇಕು. ಗೊತ್ತಾಯ್ತಲ್ಲ? ಅದೇ ರೀತಿ 1 ಸಹ ಒಂದು ಭಾಗಲಬ್ಧ ಸಂಖ್ಯೆ ತಾನೆ. ಹಾಗಾದ್ರೆ ಇದರ ವ್ಯುತ್ಕ್ರಮ ಏನು? ಒಂದೇ ಅಲ್ವಾ? ನೋಡಿ, 1/1 ಅಂತ ಬರೆದ್ರು ನಿಮಗೆ ಬರುವಂತ ಗುಣಲಬ್ಧ ಏನು? ಒಂದೇ ಆಗಿರುತ್ತೆ. ಹಾಗಾಗಿ 1ರ ವ್ಯುತ್ಕ್ರಮ ಒಂದೇ. ಅದೇ ಸಂಖ್ಯೆಯನ್ನೇ ವ್ಯುತ್ಕ್ರಮವಾಗಿ ಹೊಂದಿರುವ ಭಾಗಲಬ್ಧ ಸಂಖ್ಯೆ ಯಾವುದು? 1. ಇದನ್ನು ಸಹ ನೀವು ಗಮನದಲ್ಲಿ ಇಟ್ಕೋಬೇಕು. ಗೊತ್ತಾಯ್ತಲ್ಲ? ವ್ಯುತ್ಕ್ರಮವನ್ನು ಹೊಂದಿಲ್ಲದಿರುವಂತ ಭಾಗಲಬ್ಧ ಸಂಖ್ಯೆ ಅಂದ್ರೆ 0. ಅದೇ ಸಂಖ್ಯೆಯನ್ನ ವ್ಯುತ್ಕ್ರಮವನ್ನಾಗಿ ಹೊಂದಿರುವಂತಹ ಭಾಗಲಬ್ಧ ಸಂಖ್ಯೆ 1. ಇವುಗಳನ್ನ ಬಿಟ್ಟು ಬೇರೆ ಯಾವುದೇ ತಗೊಂಡ್ರಿ ವಿಭಿನ್ನವಾಗ್ತವೆ. ಈಗ 2 ತಗೊಂತೀನಪ್ಪ, 2ರ ವ್ಯುತ್ಕ್ರಮ ಅಂದ್ರೆ ಏನಾಗುತ್ತೆ? 1/2 ಆಗುತ್ತೆ ತಾನೆ. ಹೌದಲ್ವಾ? ಆಗ ಏನ್ ಬರುತ್ತೆ? 1 ಅಲ್ವಾ? ಗುಣಲಬ್ಧ 1. ಗೊತ್ತಾಯ್ತಾನೆ? ಈ ರೀತಿ ನಾವು ಸಂಕಲನ ಮತ್ತು ಗುಣಾಕಾರದ ವಿಲೋಮಾಂಶಗಳನ್ನ ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳೇ, ಅಭ್ಯಾಸ 2.1ರಲ್ಲಿ ಅನನ್ಯತಾಂಶ ಮತ್ತು ವಿಲೋಮಾಂಶಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳಿದೆ. ಅವುಗಳನ್ನ ಬಿಡಿಸಿ ಅಂತ ಗೃಹ ಪಾಠವನ್ನ ನೀಡ್ತಾ ಇದ್ದೀನಿ. ಈ ಅಭ್ಯಾಸ 2.1ರಲ್ಲಿ ಒಂದು ಸಮಸ್ಯೆ ಇದೆ. ಏನದು ಅಂದ್ರೆ -(-x) x ಎಂದು ದೃಢೀಕರಿಸಿ ಅನ್ನೋ ಒಂದು ಸಮಸ್ಯೆಯನ್ನ ಕೊಟ್ಟಿದ್ದಾರೆ. ಆ ಸಮಸ್ಯೆಯನ್ನ ಬಿಡಿಸೋಣ. ಇಲ್ಲಿ ನೋಡಿ, x = 11/15 ಆದಾಗ ನೀವೇನಂತ ದೃಢೀಕರಿಸಬೇಕು? -(-x) x ಅಂತ ತೋರಿಸ್ಬೇಕು. x ನ ಬೆಲೆ ಏನ್ ಕೊಟ್ಟಿದ್ದಾರೆ? 11/15. ಇದರ ಸಂಕಲನದ ವಿಲೋಮಾಂಶ ಏನಾಗಿರುತ್ತೆ? ಸಂಕಲನದ ವಿಲೋಮಾಂಶ -11/15 ತಾನೆ. ಹೌದಲ್ವಾ? ಇಲ್ಲಿ ನೋಡಿ, LHS ಅಲ್ಲಿ ಏನಿದೆ? -(-x) ಅಂತ ಇದೆ. x ಜಾಗದಲ್ಲಿ ಏನಿದೆ? 11/15 x ನ ಬೆಲೆ ಏನು? 11/15 RHS ಅಲ್ಲಿ ಹಾಕ್ತಾ ಇದೆ. ಇಲ್ಲಿ ನೋಡಿ, ಚಿಹ್ನೆಗಳನ್ನ ಗುಣಿಸೋಣ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ 11/15 11/15. ಹಾಗಾದ್ರೆ ಕೊಟ್ಟಿರುವಂತ ಸಮಸ್ಯೆಯನ್ನ ನಾವು ದೃಢೀಕರಿಸಿದೀವಲ್ವಾ? -(-x) x ಆಗುತ್ತೆ ತಾನೆ. ಯಾಕಂದ್ರೆ x ನ ಬೆಲೆ ಏನು? 11/15. LHS ಮತ್ತು RHS ಅಲ್ಲಿ ನಾವು ಸಾಧಿಸಿದೀವಲ್ವಾ? -(-x) x ಆಗಿರುತ್ತೆ.
ಗೊತ್ತಾಯ್ತಲ್ಲ? ಹಾಗಾದ್ರೆ ಇದರ ನಂತರ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸುವುದು ಅಂತ ನೋಡೋಣ. ಈಗಾಗಲೇ ನಿಮಗೆ ಗೊತ್ತು, ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಸೊನ್ನೆಯನ್ನ ಹೊರತುಪಡಿಸಿ ಎಣಿಕೆಗೆ ಬಳಸುವಂತ ಎಲ್ಲಾ ಸಂಖ್ಯೆಗಳನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಹಾಗಾದ್ರೆ ಸಂಖ್ಯಾ ರೇಖೆಯ ಮೇಲೆ ಸ್ವಾಭಾವಿಕ ಸಂಖ್ಯೆಗಳನ್ನ ಗುರುತಿಸುವುದು ಹೇಗೆ? ನೋಡಿ, 1 ಅಂತ ಇದೆ, ಹೌದಾ? ಇಲ್ಲಿಂದ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಕೆಲವೊಂದು ಸಂಖ್ಯೆಗಳನ್ನ ಈ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ತಾ ಇದ್ದೀನಿ. 5, 6. ಈ ಅಂಕಿಗಳು ಅಪರಿಮಿತ ಸಂಖ್ಯೆಗಳು ಮುಂದುವರಿತಾ ಹೋಗ್ತದೆ, ಹೌದಾನೆ? ಇದನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನ ಈ ರೀತಿಯಾಗಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ತೀವಿ. ಅದೇ ರೀತಿ ಪೂರ್ಣ ಸಂಖ್ಯೆಗಳನ್ನ ಗುರುತಿಸಿ ಅಂದ್ರೆ ಏನ್ ಮಾಡ್ತೀರಾ? ಈ ಸಂಖ್ಯಾ ರೇಖೆಗೆ ಯಾವ ಒಂದು ಅಂಕೆ ಆಡ್ ಆಗುತ್ತೆ ಹೇಳಿ? ಯಾವುದು ಸೇರ್ಕೊಳೋದು? 0, ಹೌದಾನೆ? 0ಯೊಂದಿಗೆ ನಾವು ಬರೆಯುವಂತ ಎಲ್ಲಾ ಸಂಖ್ಯೆಗಳ ಗಣನೆ ಪೂರ್ಣ ಸಂಖ್ಯೆಗಳು. ಅವುಗಳನ್ನ ಗುರುತಿಸಿದಾಗ ನಮಗೆ ಬರುವಂತಹ ಸಂಖ್ಯಾ ರೇಖೆ ಈ ರೀತಿ ಇರುತ್ತೆ. 0, 1, 2, 3, 4, 5, 6, ಹೌದಲ್ವಾ? ಇನ್ನು ಮುಂದುವರಿತಾ ಹೋಗ್ತಾರೆ. ಅದೇ ರೀತಿ ಅದರ ಮುಂದಿನ ಸಂಖ್ಯಾ ವಿಧ ಯಾವುದು? ಪೂರ್ಣಾಂಕಗಳು. ಈ ಸಂಖ್ಯೆಗಳ ಜೊತೆಗೆ ನಾವೇನ್ ಮಾಡಿದ್ವಿ? 0ಯ ಎಡಭಾಗದಲ್ಲಿ ಋಣ ಸಂಖ್ಯೆಗಳನ್ನ ಗುರುತಿಸಿದ್ವಿ ಅಲ್ವಾ? ಹಾಗಾದ್ರೆ ಪೂರ್ಣಾಂಕಗಳನ್ನ ಯಾವ ರೀತಿ ಸಂಖ್ಯಾ ರೇಖೆ ಮೇಲೆ ಗುರುತಿಸೋದು ನೋಡೋಣ. ಇದು ನೋಡಿ, ಪೂರ್ಣಾಂಕಗಳು ಸಂಖ್ಯಾ ರೇಖೆಯ ಎರಡೂ ಬದಿಯಲ್ಲಿ ಅಪರಿಮಿತವಾಗಿ ಏನಾಗ್ತಾ ಹೋಗ್ತವೆ? ವೃದ್ಧಿಸ್ತಾ ಹೋಗ್ತವೆ ತಾನೆ, ಹೌದಲ್ವಾ? -1, -2 ಈ ರೀತಿ ಪೂರ್ಣಾಂಕಗಳನ್ನ ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತೀವಿ. ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳನ್ನ P/Q ರೂಪದಲ್ಲಿರುವಂತಹ ಸಂಖ್ಯೆಗಳನ್ನ ಯಾವ ರೀತಿ ಗುರುತಿಸಬಹುದು? ಇವುಗಳೊಂದಿಗೆ ಅವುಗಳನ್ನು ಸಹ ಗುರುತಿಸೋದು ಯಾವ ರೀತಿ ನೋಡೋಣವಾ? ಈಗ 1/8 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ ಅಂತ ಕೇಳ್ತಾರೆ. ಆಗ ಯಾವ ರೀತಿ ಗುರುತಿಸ್ತೀರಾ? 1/8 ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಮಾಡ್ಬೇಕು ಅಂದ್ರೆ 0ಯಿಂದ 1ರ ನಡುವೆ 8 ಸಮಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಛೇದದಲ್ಲಿ ಎಷ್ಟಿದೆ? 8 ಇದೆ ತಾನೆ? 8 ಸಮಭಾಗಗಳನ್ನಾಗಿ ಮಾಡ್ಕೊಳ್ಳೋಣ. ಮೊದಲು ಮಾಡಿದ ನಂತರ ನೆಕ್ಸ್ಟ್ ಎರಡನೇ ಹಂತದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಪ್ರತಿಯೊಂದು ಬಿಂದುವನ್ನು ಏನ್ ಮಾಡ್ತೀವಿ? ನಾವು 0ಯಿಂದ 1ರ ನಡುವೆ 8 ಸಮಭಾಗ ಮಾಡಿದೀವಲ್ವಾ? ಅಂದ್ರೆ ಅದನ್ನ 8 ಭಾಗ ಮಾಡಿದೀವಿ ಅಂತ ಅರ್ಥ. ಪ್ರತಿಯೊಂದು ಬಿಂದುವು ಯಾವ ಅಳತೆಯಲ್ಲಿರುತ್ತೆ ಅಂದ್ರೆ 1/8, 1/8ರ ಅಂತರದಲ್ಲಿ ಮುಂದುವರಿತಾ ಹೋಗುತ್ತೆ. ಹಾಗಾದ್ರೆ 1/8ನ ಸುಲಭವಾಗಿ ನಾವು ಈ ವಿಧಾನದ ಮೂಲಕ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದಲ್ವಾ? ಇಲ್ಲಿ 8 ಸಮಭಾಗಗಳನ್ನಾಗಿ ಮಾಡಬೇಕಾಗಿದೆ. 0ಯಿಂದ 1ರ ನಡುವೆ 1, 2, 3, 4, 5, 6, 7, 8, ಹೌದಲ್ವಾ? ಇಲ್ಲಿ ನೋಡಿ, ಈಗ ಅವುಗಳಿಗೆ ಸಂಖ್ಯೆಗಳನ್ನ ಗುರುತಿಸ್ತಾ ಹೋಗೋಣ. 0ಯಿಂದ 1ರ ನಡುವೆ, ಹೌದಲ್ವಾ? ಇಲ್ಲಿ ನೋಡಿ, 8 ಭಾಗ ಮಾಡಿದೀವಿ ಅಂದ್ರೆ 1/8 ಮೊದಲನೇ ಭಾಗ. ಅದರ ನಂತರ 2/8, ನೆಕ್ಸ್ಟ್ 3/8, 4/8, 5/8,
8. ಅದರ ನಂತರ 6/8. ಇಲ್ಲಿ 7/8. ಕೊನೆಗೆ ಏನಾಗುತ್ತೆ? 8/8 ಅಂದ್ರೆ ಅದರ ಬೆಲೆ ಏನಾಗುತ್ತೆ? 1 ಆಗುತ್ತೆ ತಾನೆ. 8 ಕ್ಯಾನ್ಸಲ್ ಆಗಿ ಬರುವಂತ ಭಾಗಲಬ್ಧ ಎಷ್ಟು? 1. 0ಯಿಂದ 1ರ ನಡುವೆ ನಾವು 8 ಸಮಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದಕ್ಕೂ ಏನ್ ಮಾಡ್ತಿದೀವಿ ಅಂದ್ರೆ ಬೆಲೆಗಳನ್ನ ಕೊಡ್ತಾ ಇದೀವಿ. ಈಗ ನಮಗ್ ಕೇಳಿರೋದೇನೋ 1/8. ಹಾಗಾದ್ರೆ 1/8 ಎಲ್ಲಿದೆ? ಈ ಭಾಗ ತಾನೆ. ಅದೇ 3/8 ಅಂದ್ರೆ ನೀವು ಸುಲಭವಾಗಿ ಗುರುತಿಸಬಹುದು. ಇಲ್ಲಿ 4/8 ಆದ್ರೆ ಇದು. ಅಥವಾ ಇದನ್ನ ಇನ್ನೂ ಒಂಥರ ಕೇಳ್ಬೋದು. ಏನ್ ಹೇಳಿ? 4/8ನ್ನ ಸುಲಭೀಕರಿಸಿದಾಗ ಏನಾಗುತ್ತೆ? 4 1 1/2 ಆಗುತ್ತಲ್ವಾ? ಈ ರೀತಿ ವಿಭಿನ್ನ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ತಾ ಹೋಗ್ಬೋದು. ಒಂದು ಧನ ಭಾಗಲಬ್ಧ ಸಂಖ್ಯೆಯನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿದ್ವಿ, ಹೌದಲ್ವಾ? ಹಾಗಾದ್ರೆ ಇಲ್ಲಿ ಮತ್ತೊಂದು ಭಾಗಲಬ್ಧ ಸಂಖ್ಯೆಯನ್ನ ತಗೊಂಡಿದ್ದೀನಿ, -7/4. -7/4 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬೇಕು. -7/4 ಅಂತ ಇದೆ ಅಂದ್ರೆ ಇದು ಸಂಖ್ಯಾ ರೇಖೆಯ ಬಲಭಾಗದಲ್ಲಿ ಬರುತ್ತಾ ಎಡಭಾಗದಲ್ಲಿ ಬರುತ್ತಾ? 0ಯಿಂದ ಎಡಭಾಗದಲ್ಲಿ, ಸಂಖ್ಯಾ ರೇಖೆಯ ಎಡಭಾಗದಲ್ಲಿ ನಾವು -7/4 ಗುರುತಿಸಬೇಕು. ಯಾಕಂದ್ರೆ ಅದು ಋಣ ಸಂಖ್ಯೆ ತಾನೆ, ಹೌದಲ್ವಾ? ಹಾಗಾಗಿ 0ಯ ಎಡಭಾಗದಲ್ಲಿ -7/4 ನಾವು ಪಡಿತೇವೆ. ಹಾಗಾದ್ರೆ ಅವುಗಳನ್ನ ಗುರುತಿಸೋದು ಹೇಗೆ ಅಂದ್ರೆ ಪ್ರತಿಯೊಂದು ಬಿಂದುವನ್ನು ಇಲ್ಲಿ ನೋಡಿ, ಇದನ್ನ ಬಿಡಿಸಿ ಬರಿತೀನಿ. 7 × -7 × 1/4 ಅಂದ್ರೆ ಒಂದೊಂದು ಭಾಗವು ಸಹ 1/4ರಷ್ಟು ಅಳತೆ ಇರೋ ರೀತಿ ನಾವೇನ್ ಮಾಡ್ಬೇಕು ಅಂದ್ರೆ ಬಿಂದುಗಳನ್ನ ಗುರುತಿಸ್ತಾ ಹೋದಾಗ 7ನೇ ಬಿಂದುವು -7/4 ಆಗಿರುತ್ತೆ. ಹಾಗಾದ್ರೆ ಮಾಡಿ ನೋಡೋಣವಾ? ಇಲ್ಲಿ ನೋಡಿ, 0ಯ ಎಡಭಾಗದಲ್ಲಿ, 0ಯ ಎಡಭಾಗ 0 ಪಾಯಿಂಟ್ಸ್ ನ ಮಾರ್ಕ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ 0 1/4, ಹೌದಲ್ಲ? ಪ್ರತಿಯೊಂದು ಬಿಂದುವು ಸಹ 1/4 ಆಗಿರುತ್ತೆ. ಇದರ ನಂತರ -2/4, -3/4, -4/4, -5/4, -6/4. 7ನೇ ಭಾಗ ನಮಗ್ ಬೇಕಾಗಿರೋದು -7/4. ಈ ರೀತಿಯಾಗಿ ಧನ ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ತಾ ಹೋಗ್ಬೋದು. ಇಲ್ಲಿವರೆಗೂ ನಾವು ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸ್ತಾ ಹೋಗ್ತೀವಿ ಅಂತ ನೋಡಿದ್ವಿ. ಹಾಗಾದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರುವಂತ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯೋಣವಾ? ಯಾವ ರೀತಿ ಬರೆಯೋದು? ಈಗ ಒಂದು ಉದಾಹರಣೆ ತಗೊಂಡಿದ್ದೀನಿ. 3/10 ಮತ್ತು 7/10. 3/10 ಮತ್ತು 7/10 ಇವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕು. ಯಾವ ರೀತಿ ಬರೆಯೋದು? ಇಲ್ಲಿ ನೋಡಿ, 3/10 ಇದರ ಮುಂದಿನ ಭಾಗಲಬ್ಧ ಸಂಖ್ಯೆ ಯಾವುದು? 4/10, ಹೌದಾನೆ? ನೆಕ್ಸ್ಟ್ 5/10, 6/10, 7/10. ಹಾಗಾದ್ರೆ ಇಷ್ಟೇನಾ? ಇದರ ನಂತರ ಬರೆಯೋದಕ್ಕೆ ಸಾಧ್ಯ ಇಲ್ವಾ ಮಕ್ಕಳ? ಬರೀಬಹುದು. ಯಾವ ರೀತಿ ಅಂದ್ರೆ ಇಲ್ಲಿ ನೋಡಿ, 3/10 ಇಂಟು 10/10 ಅಂದ್ರೆ ಅಂಶ ಮತ್ತೆ ಛೇದವನ್ನ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ 10ರಿಂದ ಗುಣಿಸ್ತಾ ಇದ್ದೀನಿ. ಆಗ ಬರುವಂತ ಗುಣಲಬ್ಧ ಏನು?
ಹತ್ತತ್ಲಿ 100. ಹೌದಲ್ವಾ? ಇಲ್ಲಿ ನೋಡಿ, ಕೊನೆಯ ಭಾಗಲಬ್ಧ ಸಂಖ್ಯೆ ಎಲ್ಲಿವರೆಗೂ ಅಂತ ಹೇಳಿದ್ದಾರೆ? 7/10 ಅಲ್ವಾ? ಹಾಗಾಗಿ 7/10 ಇಂಟು 10/10 ಆದಾಗ ಬರೋ ಗುಣಲಬ್ಧ 17/70, 10/100. ಈಗ ನಿಮಗೆ ಮತ್ತೆರಡು ಭಾಗಲಬ್ಧ ಸಂಖ್ಯೆಗಳು ಸಿಕ್ತು. ಯಾವ್ದದು? 30/100 ಮತ್ತು 70/100. ಇವುಗಳ ನಡುವೆ ಇರುವಂತ ಭಾಗಲಬ್ಧ ಸಂಖ್ಯೆಗಳು 31/100. 30ರ ಮುಂದಿನ ಸಂಖ್ಯೆ ಯಾವುದು? 31. ಹಾಗಾಗಿ 31/100. ಛೇದಗಳು ಸಮವಾಗಿದೆ ಅಲ್ವಾ? ಅಂಶದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದೊಂದು ಅಂಕಿಯನ್ನ ಹೆಚ್ಚು ಮಾಡ್ತಾ ಹೋಗ್ತೇವೆ. 32/100, 33/100. ಈ ರೀತಿ ಬರಿತಾ ಹೋದಾಗ ನಮಗೆ 70/100 ಸಿಗುತ್ತೆ. ಇಲ್ಲಿವರೆಗೂ ನಾವು 39 ಭಾಗಲಬ್ಧ ಸಂಖ್ಯೆಗಳನ್ನ ಪಡಿತೇವೆ. ಇಷ್ಟೇನಾ? ಇಲ್ಲ ಮಕ್ಕಳ, ಇನ್ನೂ ಬರಿಬಹುದು. ಇವೆಲ್ಲವೂ ಸಹ 3/10 ಮತ್ತು 7/10ರ ನಡುವೆ ಇರುವಂತ ಭಾಗಲಬ್ಧ ಸಂಖ್ಯೆಗಳೇ. ಇನ್ನೂ ಒಂದು ಉದಾಹರಣೆ ತಗೊಂತೀನಿ. ಇಲ್ಲಿ ನೋಡಿ, 3/10ನ್ನ ಈಗೇನ್ ಮಾಡಿದ್ವಿ? 10ರಿಂದ ಗುಣಿಸಿದ್ವಿ ಅಲ್ವಾ? ಹಾಗಾದ್ರೆ ಈಗ 100ರಿಂದ ಗುಣಿಸೋಣ. ಅವಾಗ ಏನಾಗುತ್ತೆ? 100 ಇಂಟು 3 ಅಂದ್ರೆ 300. 300/100 ಇಂಟು 10 ಅಂದ್ರೆ 1000 ತಾನೆ. ನೆಕ್ಸ್ಟ್ ಇಲ್ಲೇನಾಗುತ್ತೆ? 7/10 ಇಂಟು 100/100 ಇಸ್ ಈಕ್ವಲ್ ಟು 700/1000. ಆಯ್ತಲ್ಲ? ಹಾಗಾದ್ರೆ ಇದ್ರ ನಡುವೆ ಬರುವಂತವು ಈಗಾಗ್ಲೇ ನೀವು ಹೇಳ್ತಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. 301/1000, 302/1000. ಈ ರೀತಿ ಬರಿತಾ ಹೋದಾಗ ನಾವು ಕೊನೆಗೆ 700/1000ವನ್ನ ಪಡಿತೀವಿ. ಇಲ್ಲಿ ಬರುವಂತ ಭಾಗಲಬ್ಧ ಸಂಖ್ಯೆಗಳು 399. ನೋಡಿ, ಬರಿತಾ ಹೋದಂಗೆಲ್ಲ ಏನಾಗ್ತಿದೆ? ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಮತ್ತಷ್ಟು ಭಾಗಲಬ್ಧ ಸಂಖ್ಯೆಗಳು ಸಿಗ್ತಾ ಹೋಗ್ತಿದ್ದೇವೆ. ಅಂದ್ರೆ ಇದರ ಅರ್ಥ ಏನು? ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ನಿರ್ದಿಷ್ಟವಾದ ಭಾಗಲಬ್ಧ ಸಂಖ್ಯೆಗಳು ಇಲ್ಲ. ಅಂದ್ರೆ ಇಷ್ಟೇ ಅಂತ ಇಲ್ಲ, 2, 3, 4 ಅಂತ ನಿರ್ದಿಷ್ಟವಾದ ಸಂಖ್ಯೆಯಲ್ಲಿ ಇಲ್ಲ. ಅಪರಿಮಿತವಾದಷ್ಟು ಭಾಗಲಬ್ಧ ಸಂಖ್ಯೆಗಳನ್ನ ಇಲ್ಲಿ ಬರಿತಾ ಹೋಗ್ಬೋದು. ಹಾಗಾದ್ರೆ ನಾವು ಕಲ್ತಿದ್ದೇನು? ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ. ಗೊತ್ತಾಗಿದೆ ಅಲ್ವಾ? ನೀವು ಇದೇ ರೀತಿ ವಿಭಿನ್ನವಾದ ಭಾಗಲಬ್ಧ ಸಂಖ್ಯೆಗಳನ್ನ ತಗೊಂಡು ಬರಿತಾ ಹೋಗ್ಬೋದು. ಈಗ ಮತ್ತೊಂದು ಉದಾಹರಣೆ ತಗೊಂಡಿದ್ದೀನಿ. -2 ಮತ್ತು 0. -2 ಮತ್ತು 0ಯ ನಡುವೆ ಇರುವಂತ ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬೇಕು. ಯಾವ ರೀತಿ ಅಂದ್ರೆ, ಇಲ್ಲಿ ನೋಡಿ, ಅಂಶ ಮತ್ತೆ ಛೇದದಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ 10ರಿಂದ ಗುಣಿಸ್ತಾ ಹೋಗ್ತೇನೆ. -2 ಇಂಟು 10/10 ಬರುವಂತ ಗುಣಲಬ್ಧ ಏನಾಗುತ್ತೆ? 10 20 ಅಂದ್ರೆ -20/10. 0ಯನ್ನು ಗುಣಿಸಿದಾಗ 0 ಇಂಟು 10/10 ಇಸ್ ಈಕ್ವಲ್ ಟು 0ನೇ ಆಗುತ್ತೆ. ಹೌದ್ ತಾನೆ? 0ಯಿಂದ ಯಾವುದೇ ಸಂಖ್ಯೆಯನ್ನ ಗುಣಿಸಿದ್ರೆ ಬರುವಂತ ಗುಣಲಬ್ಧ 0ನೇ ಆಗಿರುತ್ತೆ ಅಲ್ವಾ? ಹಾಗಾಗಿ ನಿಮಗೆ ಸಿಕ್ಕಿರುವಂತಹ ಭಾಗಲಬ್ಧ ಸಂಖ್ಯೆಗಳು ಯಾವ್ಯಾವುದು? -20/10 ಮತ್ತು 0. ಈಗ ನೀವು ಸುಲಭವಾಗಿ ಬರೀಬಹುದಲ್ವಾ? -20/10 ಇದರ ಹಿಂದಿನ ಸಂಖ್ಯೆ 19 ತಾನೆ. -19/18/10 ಎಕ್ಸೆಟ್ರಾ ಎಲ್ಲಿವರೆಗೂ ಬರೀಬಹುದು? -1/10ರವರೆಗೆ ನಾವು ಭಾಗಲಬ್ಧ ಸಂಖ್ಯೆಗಳನ್ನ ಬರೀಬಹುದು. ಆಯ್ತಲ್ಲ? ಈಗ -2 ಮತ್ತೆ 0ಯ ನಡುವೆ ಇರುವಂತ ಭಾಗಲಬ್ಧ ಸಂಖ್ಯೆಗಳನ್ನ ನೋಡಿದ್ವಿ.
ಹಾಗಾದ್ರೆ ವಿಭಿನ್ನ ಛೇದವನ್ನ ಹೊಂದಿರುವಂತಹ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ಕೊಟ್ಟಾಗ ಅವುಗಳ ನಡುವೆ ಇರುವಂತಹ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ಗುರುತಿಸೋದು? ಇಲ್ಲಿ ನೋಡಿ, -5/6 ಅಂತ ಒಂದು ಭಾಗಲಬ್ಧ ಸಂಖ್ಯೆ ಇದೆ, ಮತ್ತೊಂದು 5/8 ಅಂತ ಇದೆ. ಇವುಗಳ ಛೇದಗಳನ್ನ ನಾವು ಮೊದಲಿಗೆ ಏನ್ ಮಾಡ್ಬೇಕು ಅಂದ್ರೆ ಸಮಛೇದಗಳನ್ನಾಗಿ ಮಾಡ್ಬೇಕು. ಸಮಛೇದಗಳನ್ನ ಮಾಡಬೇಕು ಅಂದ್ರೆ ಛೇದ ಸಮ ಆಗ್ಬೇಕು ಅಂದ್ರೆ ಅಂಶ ಮತ್ತೆ ಛೇದದಲ್ಲಿ ಕೊಟ್ಟಿರುವಂತ ಭಾಗಲಬ್ಧ ಸಂಖ್ಯೆಯನ್ನ ಒಂದು ಸಂಖ್ಯೆಯಿಂದ ಗುಣಿಸ್ಕೋಬೇಕಾಗುತ್ತೆ. ಯಾವುದವು? ಇಲ್ಲಿ ನೋಡಿ, 6ನ್ನ 4ರ ಜೊತೆ ಗುಣಿಸಿದಾಗ ನಿಮ್ಗೆ ಛೇದ ಎಷ್ಟು ಬರುತ್ತೆ? 6×4 24 ತಾನೆ. ಅದೇ ರೀತಿ ಇಲ್ಲಿ ನೋಡಿ, 8ಕ್ಕೆ 3ನ್ನ ಗುಣಿಸಿದಾಗ ಬರುವಂತ ಗುಣಲಬ್ಧ ಅವಗೂ ಸಹ 24 ಆಗುತ್ತಾ? ಹಾಗಾಗಿ ಮೊದಲನೇ ಭಾಗಲಬ್ಧ ಸಂಖ್ಯೆಯನ್ನ 4ರಿಂದ ಅಂಶ ಮತ್ತು ಛೇದದಲ್ಲಿ ಗುಣಿಸೋಣ. ಎರಡನೇ ಭಾಗಲಬ್ಧ ಸಂಖ್ಯೆಯನ್ನ 3ರಿಂದ ಗುಣಿಸ್ತಾ ಹೋಗೋಣ. ಬರುವಂತ ಗುಣಲಬ್ಧಗಳೇನಾಗುತ್ತೆ? ಇಲ್ಲಿ ನೋಡಿ, 4×5 20 ಮೈನಸ್ ಬೈ 6×4 24. ಇಲ್ಲಿ ನೋಡಿ, 3×5 15, 8×3 24. ನಮಗೆ ರೇಂಜ್ ಸಿಕ್ತು ಎಲ್ಲಿಂದ ಎಲ್ಲಿವರೆಗೂ ಅಂತ. ಹಾಗಾದ್ರೆ ಈಗ ಸುಲಭವಾಗಿ ಬರೀತಾ ಹೋಗ್ಬೋದಲ್ವಾ? ಇಲ್ಲಿ ನೋಡಿ, -20/24. ನೀವು ಸುಲಭೀಕರಿಸಿದ್ರೆ ವಾಪಸ್ ನಿಮಗೆ ಬರುವಂತಹ ಭಾಗಲಬ್ಧ ಸಂಖ್ಯೆ ಕೊಟ್ಟಿರುವಂತ ದತ್ತ ಭಾಗಲಬ್ಧ ಸಂಖ್ಯೆನೇ ಆಗಿರುತ್ತೆ. ಗೊತ್ತಾಯ್ತಲ್ಲ? ಮತ್ತೆ ನೀವು -5/6 ಮತ್ತು 5/8 ನಡುವೆ ಕೇಳಿದರೆ ಆದ್ರೆ ನಮಗಿಲ್ಲಿ -20/24 ಇದೆ ಅಂತ ಅನ್ಕೋಬೇಡಿ. ನಿಮ್ಗಾಗ್ಲೇ ಸರಳೀಕೃತ ರೂಪ ಅವೆಲ್ಲನ ಕಲ್ತಿದ್ದೀರ, ಹೌದಾನೆ? -20/24. ನೆಕ್ಸ್ಟ್ ಇದ್ರೆ ಹಿಂದಿನ ಸಂಖ್ಯೆ ಯಾವುದು? -19/24, -18/24. ನೆಕ್ಸ್ಟ್ -17/24 ಎಕ್ಸೆಟ್ರಾ ಬರೀತಾ ಹೋದಾಗ ನಿಮಗೆ ಭಾಗಲಬ್ಧ ಸಂಖ್ಯೆಗಳು 15/24 ದೊರೆತಾ ಹೋಗ್ತವೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಾವು ಇಂದಿನ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾಂಶ, ಗುಣಾಕಾರದ ಅನನ್ಯತಾಂಶ ಮತ್ತು ಅವುಗಳ ವಿಲೋಮಾಂಶಗಳು, ಯಾವುದು ಸಂಕಲನದ ವಿಲೋಮಾಂಶ ಮತ್ತು ಗುಣಾಕಾರದ ವಿಲೋಮಾಂಶವನ್ನ ಭಾಗಲಬ್ಧ ಸಂಖ್ಯೆಗಳಿಗೆ ಯಾವ ರೀತಿ ಕಂಡುಹಿಡಿಬಹುದು ಮತ್ತು ಕೆಲವೊಂದು ಉದಾಹರಣೆಯೊಂದಿಗೆ ನೋಡಿದ್ವಿ. ಅದೇ ರೀತಿನೇ ಸಂಖ್ಯಾ ರೇಖೆಯ ಮೇಲೆ ಯಾವ ರೀತಿ ಭಾಗಲಬ್ಧ ಸಂಖ್ಯೆಗಳನ್ನ ಗುರುತಿಸಬಹುದು ಅಂತ ನೋಡಿದ್ವಿ. ಅದಲ್ದಲೆ ಕೊನೆಯದಾಗಿ ನಾವೇನ್ ಮಾಡಿದ್ವಿ? ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇರಬಹುದಾದ ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯೋದನ್ನ ಕಲ್ತ್ವಿ. ಅದ್ರ ಜೊತೆಗೆ ನಮಗೊಂದು ಅಂಶ ಗೊತ್ತಾಯ್ತು, ಯಾವುದೇ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರುತ್ತೆ ಅಂತ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಕಳೆದ 3 ಅವಧಿಗಳಲ್ಲಿ ನಾವು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಕಲಿತಾ ಬಂದ್ವಿ. ಹಾಗಾದ್ರೆ ಅಭ್ಯಾಸ 2.1 ಮತ್ತು 2.2ರಲ್ಲಿ ಇವುಗಳಿಗೆ ಸಂಬಂಧಿಸಿದ ಹೆಚ್ಚಿನ ಸಮಸ್ಯೆಗಳಿದೆ, ಅವುಗಳನ್ನೆಲ್ಲ ಬಿಡಿಸಿ ಅಂತ ಹೇಳ್ತಾ ಇಂದಿನ ಆನ್ಲೈನ್ ತರಗತಿಗೆ ನಿಮಗೆಲ್ಲರಿಗೂ ಧನ್ಯವಾದಗಳು.